Hi everyone, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ರಿಸೆಪ್ಷನ್ ಸಾರಿಗೆ ಒಂದು ಬ್ರೈಡಲ್ ಡಿಸೈನ್ನ ಹಾಕ್ತಾ ಇದ್ದೀನಿ. ಸಾರಿ ನೋಡ್ತಾ ಇರ್ಬೋದು, ಕಾಪರ್ ಕಲರಲ್ಲಿದೆ, ಫುಲ್ ಬಾಡಿ ಕಾಪರ್ ಕಲರಲ್ಲಿದೆ, ಹಾಗೆ ಬಾರ್ಡ್ರ್ ಮಾತ್ರ ಪಿಂಕ್ ಕಲರಲ್ಲಿದೆ ನೋಡ್ಬೋದು. ಸೊ ಹಾಗಾಗಿ ನಾನು ಫಸ್ಟ್ ಕಲರ್ನ ನಾನು ಬಾರ್ಡ್ರ್ ಕಲರ್ನೇ ತಗೋತಾ ಇದ್ದೀನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿದ್ರೆ ನಾವು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಆದಷ್ಟು ಪೂರ್ತಿ ವೀಡಿಯೋನ ನೋಡಿ. ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಬಟ್ಟೆಗೆ ಒಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ, ಹಾಗೆ ಪಕ್ಕದಲ್ಲಿ ಮತ್ತೊಂದು ಸತಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ನಾನು ಸ್ಯಾರಿ ರೈಟ್ ಸೈಡ್ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಲಾಕ್ ಮಾಡ್ಕೊಂಡ ನಂತರ ನೀಡಲ್ಗೆ ಒಂದು ಸತಿ ದಾರನ ಸುತ್ತಕೊಂಡು ಈ ರೀತಿಯಾಗಿ ಟ್ರಯಾಂಗಲ್ ಶೇಪಲ್ಲಿ, ಅಂದರೆ ಒಂದು 2ರಿಂದ 3 ಚೈನ್ ಆಗೋಷ್ಟು ಮಾತ್ರ ಗ್ಯಾಪ್ ತಗೊಂಡಿದ್ದೀನಿ. ನೀಡಲ್ ಹಾಕಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋತಾ ಇದ್ದೀನಿ, ಮತ್ತು 2 ದಾರನೂ ಒಂದು ಮಾಡ್ಕೋತಾ ಇದ್ದೀನಿ. ಸ್ಲ್ಯಾಂಟಾಗಿ ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ಹಾಕಿ ನಾನಿಲ್ಲಿ ಕಾಪರ್ ಕಲರ್ ಬೀಡನ್ನ ಯೂಸ್ ಮಾಡಿದ್ದೀನಿ. ಈ ಒಂದು ಬೀಡು ಆ್ಯರಿ ವರ್ಕಿಗೆ ಯೂಸ್ ಮಾಡ್ತಾರಲ್ವ, ಸೊ ಆ ಒಂದು ಮ್ಯಾಟ್ ಫಿನಿಶಿಂಗ್ ಗೋಲ್ಡಲ್ಲಿ ಕಾಪರ್ ಕಲರಲ್ಲಿ ತಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ನೀಡಲ್ಗೆ ಒಂದು ಸತಿ ದಾರನ ಸುತ್ಕೋಬೇಕು. ಬೀಡ್ ಆ್ಯಡ್ ಮಾಡಿಕೊಂಡು ಲಾಕ್ ಮಾಡೋದೇನು ಬೇಡ, ಡೈರೆಕ್ಟಾಗಿ ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು. ದಾರನ ತಗೊಂಡು ಅಲ್ಲಿ ಟ್ರಯಾಂಗಲ್ ಶೇಪಲ್ಲಿ ನಾವು ಕಂಬ ಮಾಡಿದ್ವಲ್ಲ, ಅದ್ರ ಹಿಂದ್ಗಡೆ ನೀಟಾಗಿ ಗ್ಯಾಪ್ ಕಾಣಿಸುತ್ತೆ. ಸೊ ಅಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡ್ಕೋಬೇಕು. ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋತಾ ಇದ್ದೀನಿ, ಮತ್ತು 2 ದಾರ ಒಂದು ಸತಿ ದಾರ ತಗೊಂಡು ಅದೇ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ ನಾನು. ಈ ಒಂದು ಗ್ಯಾಪಲ್ಲಿ ಒಟ್ಟು 5 ಡಬಲ್ ಕ್ರೋಶ ಕಂಬಗಳನ್ನ ನಾನಿಲ್ಲಿ ಮಾಡ್ಕೋತಾ ಇದ್ದೀನಿ. ಯೂಶ್ವಲಿ ನಾವು ಯಾವಾಗಲೂ ಈ ರೀತಿಯಾಗಿ ನಾವು ಲಾಕ್ನ ಮಾಡ್ಕೋತಾ ಇದ್ದೀವಲ್ಲ, ಬಟ್ ಇದರಲ್ಲಿ ನಾನು ನೀಡಲ್ಗೆ ಒಂದು ಸತಿ ದಾರ ತಗೊಂಡು ನೋಡಿ ಅದನ್ನು ಈ ರೀತಿ ಇಟ್ಕೋಬೇಕು. ಟ್ರಯಾಂಗಲ್ ಶೇಪಲ್ಲೇ ಇಟ್ಕೊಂಡು ನೀಡಲ್ಗೆ ಬಟ್ಟೆಗೆ ಚುಚ್ಚಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೋತಾ ಇದ್ದೀನಿ. ಅಲ್ಲಿಂದ 2 ಚೈನ್ ಹಾಕ್ಕೊಂಡು ಸ್ವಲ್ಪ ದಾರನ ಮೇಲೆತ್ತಿ ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದು 3mm ಸೈಜ್ನ ಆ್ಯಂಡ್ ಬೀಡು. ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಇಲ್ಲಿ ನೋಡ್ಬೋದು, ಇಲ್ಲಿ ಗ್ಯಾಪ್ ಕ್ಲಿಯರಾಗಿ ಕಾಣಿಸುತ್ತೆ. ಸೊ ಆ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡಿಕೊಂಡು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಇಲ್ಲಿ ಬೀಡ್ ಆ್ಯಡ್ ಮಾಡಿಕೊಂಡು ಡೈರೆಕ್ಟಾಗಿ ನೀಡಲ್ಗೆ ಒಂದು ಸತಿ ದಾರನ ತಗೋಬೇಕು, ಲಾಕ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೂಡ ನಾನು ಒಟ್ಟು 5 ಡಬಲ್ ಕ್ರೋಶ ಕಂಬಗಳನ್ನೇ ಮಾಡ್ಕೋತಾ ಇದ್ದೀನಿ. ನೀವು ಕೂಡ ಇದೇ ರೀತಿ 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 5 ಕಂಬಗಳಾಗಿದೆ. 5 ಕಂಬ ಆಗಿ ನೀಡಲ್ಗೆ ಡೈರೆಕ್ಟಾಗಿ ಒಂದು ಸತಿ ದಾರನ ತಗೊಂಡು ಈ ರೀತಿಯಾಗಿ ಫಸ್ಟ್ ನಾವು ಎಷ್ಟು ಗ್ಯಾಪ್ನ ತಗೊಂಡಿರ್ತೀವೋ ಸೊ ಸೇಮ್ ಗ್ಯಾಪ್ನ ತಗೊಳ್ಳಿ. ದಾರ ತಗೊಬರಬೇಕು, 2 ದಾರ ಒಂದು ಮಾಡಿಕೊಂಡು ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ 2 ಚೈನ್, ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡ್ಕೊಂಡ ನಂತರ ನೀಡಲ್ಗೆ ಒಂದು ಸತಿ ದಾರ ತಗೊಂಡು ಅಲ್ಲಿ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು.
ಇಲ್ಲಿ ಕೂಡ ನಾನು ಒಟ್ಟು 5 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. 5 ಡಬಲ್ ಕ್ರೋಶೆ ಕಂಬಗಳನ್ನ ಇಲ್ಲಿ ಮಾಡ್ಕೋತಾ ಇದ್ದೀನಿ ನಾನು. ಸೊ 5 ಡಬಲ್ ಕ್ರೋಶೆ ಕಂಬ ಆದ ತಕ್ಷಣ ನೀಡಲ್ಗೆ ಒಂದು ಸತಿ ದಾರ ತಗೋಬೇಕು. ಸ್ಲ್ಯಾಂಟಾಗಿ ಇಟ್ಕೊಂಡು ಬಟ್ಟೆಗೆ ನೀಡಲ್ನ ಚುಚ್ಚಿ ದಾರ ತಗೊಬಂದು ಒಂದು ಸ್ಲ್ಯಾಂಟಾಗಿ ಡಬಲ್ ಕ್ರೋಶೆ ಕಂಬ, ಅಲ್ಲಿಂದ 2 ಚೈನ್ ಹಾಕಿ ಮತ್ತೆ ಸ್ವಲ್ಪ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ ನಾನು ಪೂರ್ತಿ ಸೀರೆಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನಾನು. ನಾನು ಪೂರ್ತಿ ಸೀರೆಗೆ ಇದೇ ರೀತಿಯಾಗಿ ಕಂಪ್ಲೀಟ್ ಮಾಡಿದ್ದೀನಿ. ಆದರೆ ಲಾಸ್ಟಲ್ಲಿ ನಾನು ದಾರನ ಕಟ್ ಮಾಡ್ಕೊಂಡಿಲ್ಲ. ಸೀರೆ ಪೂರ್ತಿ ಇದೇ ರೀತಿ ಸ್ಲ್ಯಾಂಟಾಗಿ ನಾನು ಆರ್ಚಸ್ಗಳನ್ನ ಹಾಕ್ಕೊಂಡು ಬಂದಿದ್ದೀನಿ. ಎಂಡಲ್ಲಿ ಆರ್ಚ್ ಆದ ತಕ್ಷಣ ಒಂದು ಸತಿ ನಾನು ಡೈರೆಕ್ಟಾಗಿ ಬಟ್ಟೆಗೆ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ ಮಾಡಿಕೊಂಡು ಪಕ್ಕದಲ್ಲಿ ಮತ್ತೊಂದು ಸತಿ ನಾನು ಲಾಕ್ನ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡ್ಕೊಂಡ ನಂತರ ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊಳ್ಳೋದು ಬೇಡ. ಡೈರೆಕ್ಟಾಗಿ ನಾವು ಪೂರ್ತಿ ಸೀರೆ ಪೂರ್ತಿಯಾಗಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ಳಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿಕೊಂಡು ಅಲ್ಲಿ ನಾವು 5 ಕಂಬಗಳನ್ನ ಹಾಕ್ಕೊಂಡಿವಲ್ಲ, ಸೊ 5 ಕಂಬಗಳು ನೀಟಾಗಿ ನಮಗೆ ಹೋಲ್ ಗ್ಯಾಪ್ಗಳು ಕಾಣಿಸುತ್ತೆ. ಆ 5 ಕಂಬಕ್ಕೂ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೋಬೇಕು. ಪ್ರತಿ 5 ಕಂಬಕ್ಕೂ ನಾವಿಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಂಡು ಹೋಗಬೇಕು. ನೀಡಲ್ ಹಾಕಿ ದಾರ ತಗೊಂಬರಬೇಕು. 2 ದಾರ ಇರುತ್ತೆ ನೀಡಲ್ ಮೇಲೆ, ಆ 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿ ಬೀಡ್ ಪಕ್ಕದಲ್ಲಿ ಕೂಡ ಸ್ಪೇಸ್ ಇರುತ್ತೆ, ಸೊ ಅಲ್ಲಿ ಕೂಡ ನೀವು ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡ್ಕೊಂಡ ನಂತರ 1 2 3 4 ಚೈನ್ನ ಹಾಕಿ ನೆಕ್ಸ್ಟ್ ಆರ್ಚ್ ಇದೆಯಲ್ಲ ಅದರಲ್ಲಿ ಟಿಪ್ಪಲ್ಲಿ ಅಂದರೆ ಬೀಡ್ಗೆ ಏನು ಹಾಕಿದ್ವಿ ಅಲ್ಲಿ ಸ್ಪೇಸ್ ಕಾಣಿಸುತ್ತೆ ನೀಟಾಗಿ, ಸೊ ಅಲ್ಲಿಗೆ ನಾವು ಇದನ್ನು ಲಾಕ್ನ ಮಾಡ್ಕೋಬೇಕು 4 ಚೈನ್ನ. ಮತ್ತೆ ಅಲ್ಲಿಂದ 4 ಚೈನ್ ಹಾಕ್ಕೊಂಡು ನೆಕ್ಸ್ಟ್ ಆರ್ಚ್ನ ಟಿಪ್ಪಲ್ಲಿ ಅಂದರೆ ಏನು ಆಗಲೇ ನಾವು ಯಾವ ರೀತಿ ಬೀಡ್ ಪಕ್ಕದಲ್ಲಿ ಲಾಕ್ ಮಾಡಿದ್ವಲ್ಲ ಅದೇ ರೀತಿ ಲಾಕ್ನ ಮಾಡ್ಕೊಂಡು ಹೋಗಬೇಕು. 4 ಚೈನ್ ಹಾಕಿ ಟಿಪ್ಪಲ್ಲಿ ಲಾಕ್ನ ಮಾಡ್ಕೊಂಡು ಹೋಗಬೇಕು. ನೋಡಿ ಟಿಪ್ಪಲ್ಲಿ ಲಾಕ್ನ ಮಾಡ್ಕೋಬೇಕು. 4 ಚೈನ್ ಹಾಕಬೇಕು, ಆರ್ಚ್ನ ಟಿಪ್ಪಲ್ಲಿ ಲಾಕ್ನ ಮಾಡ್ಕೋಬೇಕು. ಇದೇ ರೀತಿ ಸಾರಿ ಪೂರ್ತಿಯಾಗಿ ನಾವು ಮಾಡ್ಕೊಂಡು ಹೋಗಬೇಕು. ರಿವರ್ಸ್ ಸೈಡ್ ಅಂದರೆ ಬ್ಯಾಕ್ ಸೈಡಿಂದ ಈ ಒಂದು 4 ಚೈನ್ ಹಾಕುವಂಥದ್ದು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಲಾಸ್ಟಲ್ಲಿ ನಾನು ಎಂಡ್ ಮಾಡಿ 2 ಚೈನ್ ಎಕ್ಸ್ಟ್ರಾ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡಿಂದ ನೋಡಿ ಈ ರೀತಿಯಾಗಿ ಕಾಣಿಸುತ್ತೆ ಇದು. ಸೊ ನೆಕ್ಸ್ಟ್ ಸ್ಟೆಪ್ ನೋಡೋಣ. ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಬಾಡಿ ಕಲರ್ನ ತಗೊಂಡಿದ್ದೀನಿ. ಸ್ಟಾರ್ಟಿಂಗ್ ನಾನು ಇದನ್ನು ಗಂಟು ಹಾಕ್ಕೋತಾ ಇದ್ದೀನಿ. ಬೀಡ್ ಪಕ್ಕದಲ್ಲಿ ದಾರ ತಗೊಬಂದು ನಾನಿಲ್ಲಿ ಯೂಶ್ವಲಿ ನಾವು ಯಾವ ರೀತಿ ದಾರಗಳನ್ನ ನಾವು ಗಂಟು ಹಾಕ್ಕೋತೀವೋ ಸೊ ಅದೇ ರೀತಿ ಇಲ್ಲಿ ಗಂಟು ಹಾಕ್ಕೋತಾ ಇದ್ದೀನಿ. ಒಂದು 2 ರಿಂದ 3 ಟೈಮ್ ನೀಟಾಗಿ ಎಲ್ಲನೇ ಲಾಕ್ನ ಈ ರೀತಿ ಗಂಟುಗಳನ್ನ ಹಾಕ್ಕೊಳ್ಳಿ. ಆ್ಯಂಡ್ ನಿಮ್ಮ ಆರ್ಚ್ ಎಲ್ಲ ಆದಮೇಲೆ ಲಾಸ್ಟಲ್ಲಿ ಗ್ಲೂ ಹಾಕಿ ಅಂಟಿಸ್ಕೋಬೋದು, ಅಥವಾ ಕುಚ್ಚು ಕಟ್ಟಬೇಕಾದ್ರೆ ಅದನ್ನು ಸೇರಿಸ್ಕೊಂಡು ಕಟ್ಟಿ. ಇಲ್ಲಿ ನಾನು 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಸೊ ಅಲ್ಲಿಗೆ ನಾನು ನೀಡಲ್ ಹಾಕಿ ದಾರ ತಗೊಬಂದು ಒಂದು ಚೈನ್ನ ಹಾಕ್ಕೊಂಡಿದ್ದೀನಿ. ಒಂದು ಚೈನ್ ಹಾಕಿ ಒಂದು ಚೈನ್ ಅಲ್ಲ 4 ಚೈನ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟ್ 4 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ ಒಂದು ಸ್ಪೇಸಲ್ಲಿ ನಮಗೆ ಕುಚ್ಚು ಬರುತ್ತೆ.
ಲಾಕ್ ಮಾಡಿಕೊಂಡು 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸತಿ ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ ಆದಮೇಲೆ ನೀಡಲ್ಗೆ ಒಂದು ಸತಿ ದಾರನ 2 ಟೈಮ್ಸ್ 2 ಸತಿ ನೀಡಲ್ಗೆ ದಾರನ ತಗೋಬೇಕು. ಟೂ ಟೈಮ್ಸ್ ದಾರನ ತಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಅಂದರೆ ನಾನಿಲ್ಲಿ ತ್ರಿಬಲ್ ಕ್ರೋಶ ಕಂಬನ ಮಾಡ್ಕೋತಾ ಇದ್ದೀನಿ. ತ್ರಿಬಲ್ ಕ್ರೋಶ ಕಂಬ ಆದ ತಕ್ಷಣ 3 ಚೈನ್ ಹಾಕಿ ಅದೇ ತ್ರಿಬಲ್ ಕ್ರೋಶ ಕಂಬಕ್ಕೆ ನಾವಿಲ್ಲಿ ಬ್ಯಾಕ್ ಸೈಡಲ್ಲಿ ಹೋಗಿ ದಾರ ತಗೊಬಂದು 2 ದಾರನ ಒಂದು ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರನ ಸುತ್ತಕೊಂಡು 4 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋತಾ ಇದ್ದೀನಿ, ಮತ್ತೆ 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡಿಕೊಂಡು 3 ಚೈನ್ ಹಾಕ್ಕೊಂಡಿದ್ದೀನಿ. 3 ಚೈನ್ ಹಾಕ್ಕೊಂಡು ಅದೇ 3 ಚೈನ್ ಟ್ರಿಬಲ್ ಕ್ರೋಶ ಕಂಬಕ್ಕೆ ಹಿಂದ್ಗಡೆ ಸ್ಪೇಸ್ ಇರುತ್ತಲ್ಲ, ಸೊ ಅಲ್ಲೇ ಹೋಗಿ ದಾರ ತಗೊಬಂದು 2 ದಾರನ ಒಂದು ಮಾಡ್ಕೋಬೇಕು. ಅಂದರೆ ಇಲ್ಲಿ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ, ಒಂದು ತ್ರಿಬಲ್ ಕ್ರೋಶ ಕಂಬ ಹಾಗೆ ಅದಕ್ಕೆ ಪಿಕಾಟ್ನ ಮಾಡ್ಕೋತಾ ಇರುವಂಥದ್ದು. ಟ್ರಿಬಲ್ ಕ್ರೋಶ ಕಂಬ, 3 ಚೈನ್, ಕಂಬದ ಹಿಂದ್ಗಡೆ ಹೋಗಿ ದಾರ ತಗೊಬಂದು 2 ದಾರನ ಒಂದು ಮಾಡ್ಕೋಬೇಕು. ನೀಡಲ್ಗೆ 2 ಸತಿ ದಾರ ತಗೊಂಡು 4 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತೆ 2 ದಾರ ಒಂದು ಮಾಡಿಕೊಂಡು ಕೊನೆಯಲ್ಲಿರೋ 2 ದಾರ ಕೂಡ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಅದೇ ಕಂಬಕ್ಕೆ ಹಿಂದ್ಗಡೆ ಹೋಗಿ ದಾರ ತಗೊಬಂದು 2 ದಾರನ ಒಂದು ಮಾಡ್ಕೊಳ್ಳುವಂಥದ್ದು. ಈ ಒಂದು 4 ಚೈನ್ ಗ್ಯಾಪಲ್ಲಿ ನಾನು ಒಟ್ಟು 8 ಟ್ರಿಬಲ್ ಕ್ರೋಶ ಕಂಬ ಹಾಗೆ ಪಿಕಾಟ್ನ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಪೂರ್ತಿ ವಿಡಿಯೋನ ನೋಡಿ. ಇಲ್ಲಿ ಇಲ್ಲಿ ಒಟ್ಟು ನಾನು 8 ಕಂಬ ಹಾಕಿ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಆರ್ಚ್ ಆದ ನಂತರ ನೆಕ್ಸ್ಟ್ 4 ಚೈನ್ ಒಳಗಡೆ ಒಂದು ಸತಿ ಆರ್ಚನ್ನ ಎಂಡ್ ಮಾಡ್ಕೋಬೇಕು. 4 ಚೈನ್ ಒಳಗಡೆ ಒಂದು ಸತಿ ಲಾಕ್ ಮಾಡ್ಕೊಂಡ ನಂತರ ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಕೂಡ ಒಂದು ಸತಿ ಲಾಕ್ನ ಮಾಡಿಕೊಂಡು ಅಲ್ಲಿಂದ 4 ಚೈನ್ ನೆಕ್ಸ್ಟ್ 4 ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶ, ನೆಕ್ಸ್ಟ್ 4 ಚೈನ್ ಗ್ಯಾಪಲ್ಲಿ ಒಂದು ಸತಿ ಸಿಂಗಲ್ ಕ್ರೋಶ, ಅಲ್ಲಿಂದ ಡೈರೆಕ್ಟಾಗಿ ನೀಡಲ್ಗೆ 2 ಸತಿ ದಾರ ತಗೊಂಡು ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರ ತಗೊಬಂದು ದಾರ ತಗೊಬಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರನ ಒಂದು ಮಾಡ್ಕೋಬೇಕು. ಅಲ್ಲಿಂದ 3 ಚೈನ್ ಅದೇ ಟ್ರಿಬಲ್ ಕ್ರೋಶ ಕಂಬದ ಹಿಂದೆ ಹೋಗಿ ದಾರ ತಗೊಬಂದು 2 ದಾರನ ಒಂದು ಮಾಡ್ಕೋಬೇಕು. ಮತ್ತೆ ನೀಡಲ್ಗೆ 2 ಸತಿ ದಾರ ತಗೊಂಡು ಸೇಮ್ ಪಾಯಿಂಟ್ಗೆ ಹೋಗಿ ದಾರ ತಗೊಬಂದು ಟ್ರಿಬಲ್ ಕ್ರೋಶ ಕಂಬ ಆದ ನಂತರ 3 ಚೈನ್
3 ಚೈನ್ ಹಾಕಿ ಅದೇ ಕಂಬಕ್ಕೆ ಪಿಕಾಟ್ನ ಮಾಡ್ಕೋಬೇಕು. ಇದೇ ರೀತಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿ ಕೂಡ ನಾನು 8 ಟ್ರಿಬಲ್ ಕ್ರೋಶೆ ಕಂಬ ಹಾಗೆ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಪಿಕಾಟ್ನ ಮಾಡ್ಕೊಂಡ ನಂತರ ನೆಕ್ಸ್ಟ್ 4 ಚೈನ್ಗೆ ಒಂದ್ಸತಿ ಲಾಕ್ನ ಮಾಡಿಕೊಂಡು ಲಾಕ್ ಮೇಲೆ ಕೂಡ ಲಾಕ್ನ ಮಾಡ್ಕೋಬೇಕು. ಲಾಕ್ ಮೇಲೆ ಕೂಡ ಒಂದ್ಸತಿ ಲಾಕ್ನ ಮಾಡ್ಕೋಬೇಕು. ಅಲ್ಲಿಂದ 4 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮೇಲೆ ಲಾಕ್. ನೆಕ್ಸ್ಟ್ 4 ಚೈನ್ಗೆ ಒಂದ್ಸತಿ ಸಿಂಗಲ್ ಕ್ರೋಶೆ. ನೋಡಿ ಇಲ್ಲಿ 2 ಆರ್ಚಲ್ಲಿ ಮಾಡಿದ್ನಲ್ಲ, ಇದೇ ಥರ ಸಾರಿ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಈ ಡಿಸೈನು. ಕಸ್ಟಮರ್ಗೆ ಕೂಡ ತುಂಬಾ ಇಷ್ಟ ಆಗಿದೆ. ತುಂಬ ಕಡಿಮೆ ಬೀಡ್ಸ್ ಯೂಸ್ ಮಾಡಿಕೊಂಡು ಬ್ರೈಡಲ್ ಡಿಸೈನ್ನ ಮಾಡಿರುವಂಥದ್ದು. ಆ ಒಂದು 4 ಚೈನ್ ಗ್ಯಾಪಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸ್ತೀನಿ. ಇಲ್ಲಿ ನಾನು ಕುಚ್ಚು ಕಟ್ಟೋದಕ್ಕೆ 157 ದಾರನೇ ಯೂಸ್ ಮಾಡ್ಕೊಂಡಿದ್ದೀನಿ. ಹಾಗೆ ಡಬಲ್ ಕಲರಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ. ಈ ಒಂದು ಡಿಸೈನಿಗೆ 900ಇಂದ 1000-1050 ತನಕನೂ ಚಾರ್ಜ್ ಮಾಡ್ಕೋಬೋದು. ಪ್ಲೇಸಸ್ಗೆ ಡಿಪೆಂಡ್ ಆಗುತ್ತೆ. ಇದಕ್ಕಿಂತ ಹೆಚ್ಚು 1000ಗಿಂತಲೂ ಹೆಚ್ಚಾಗಿ ಚಾರ್ಜಸ್ ಮಾಡುವಂಥವ್ರು ಇರ್ತಾರೆ. ಸೊ ಪ್ಲೇಸ್ ನೋಡಿಕೊಂಡು ನೀವು ಚಾರ್ಜ್ಗಳನ್ನ ಮಾಡಿಕೊಡಿ. ನಾನು ಇದಕ್ಕೆ 900 ರುಪೀಸ್ನ ಚಾರ್ಜ್ನ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ನ ಮಾಡಿ. ಥ್ಯಾಂಕ್ ಯು ಸೋ ಮಚ್.